12 ಕೋಟಿ ಮೌಲ್ಯದ ನಗ, ನಾಣ್ಯ, ಚಿನ್ನಾಭರಣವನ್ನು ಹೊತ್ತೊಯ್ದವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಸಫಲರಾಗಿದ್ದಾರೆ. ಉಳ್ಳಾಲದ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ. 12 ಕೋಟಿ ಮೌಲ್ಯದ ನಗ, ನಾಣ್ಯ, ಚಿನ್ನಾಭರಣ ಹೊತ್ಕೊಂಡು ಪರಾರಿಯಾಗಿತ್ತು. ಅದರಲ್ಲಿ ಈಗ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂಬೈ ಮೂಲದ ಮುರುಗನ್, ಪ್ರಕಾಶ್ ಮತ್ತು ಮಣಿವಣ್ಣನ್, ಈ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಮುಂಬೈ ಮೂಲದ ದರೋಡೆಕೋರರು ಸಿಕ್ಕಿಬಿದ್ದದ್ದು ಹೇಗೆ ಅಂತ, ಹೇಗಿತ್ತು ಪೊಲೀಸರ ಆಪರೇಷನ್, ಡಕಾಯಿತರು ಸೆರೆ ಸಿಕ್ಕಿದ್ದು ಹೇಗೆ, ಅವತ್ತು ದುಡ್ಡನ್ನು ಹೊತ್ಕೊಂಡು ಹೊರಟಂಥವರು ಕೇರಳ ಪ್ರವೇಶ ಮಾಡ್ತಾರೆ. ಕೇರಳದ ಕಡೆ ಹೋದಂತಹ ಪೊಲೀಸರಿಗೆ ನಿರಾಸೆ ಕಾದಿರುತ್ತೆ. ಹಾಗಾದರೆ ಇವರನ್ನು ಬಂಧಿಸಿದಂಥದ್ದು ಹೇಗೆ? ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದ್ದೇ ರಣರೋಚಕ. ನೋಡಿ, ಪೊಲೀಸ್ ಆಪರೇಷನ್ ಹೇಗಿರುತ್ತೆ ಇಂಥ ಪ್ರಕರಣದಲ್ಲಿ ಅಂತ ತಿಳ್ಕೊಬೇಕು. ಆ್ಯಕ್ಚುಲಿ ಅದೊಂದು ಕಾಲ್ ಟ್ರೇಸ್ ಮಾಡಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಯಾವ ಕಾಲದು? ನಿಮಗೆ ಆ ಬ್ಯಾಂಕ್ನ ಸುತ್ತಮುತ್ತ ಇರತಕ್ಕಂಥ ಟವರ್ ಲೊಕೇಶನನ್ನು ತಗೋತಾರೆ. ಆ ಡಂಪ್ ಮಾಡಿಕೊಂಡಾಗ ಬ್ಯಾಂಕ್ ಪರಿಸರದ ಎಲ್ಲ ಪೊಲೀಸ್ CDRನ್ನು, ಅಂದರೆ ಫೋನ್ CDRನ್ನು ಪೊಲೀಸರು ತೆಗಿತಾರೆ. ಫಸ್ಟ್ಗೆ ಯಾವ ಕಾಲ್ ಹೋಗಿತ್ತು, ಎಲ್ಲೆಲ್ಲಿಗೆ ಹೋಗಿತ್ತು. ದರೋಡೆ ನಡೆದಂತಹ ಸಂದರ್ಭದಲ್ಲಿ ಮುಂಬೈಗೆ ಕರೆ ಮಾಡಿದ್ರು ಈ ಡಕಾಯಿತರು, ಅಲ್ಲಿ ತಗ್ಲಾಕೊಂಡ್ರು. ನೋಡಿ, ನಂಬರ್ ಬೆನ್ನು ಬಿದ್ದ ಪೊಲೀಸರಿಗೆ ಸಿಕ್ಕ ಲೊಕೇಶನ್ ಕೇರಳದ್ದು. ಅಂದರೆ ಇವರು ಎಲ್ಲಿದ್ದಾರೆ ಅಂತ ನೋಡಿದಾಗ ಕೇರಳದಲ್ಲಿದ್ದಾರೆ ಅಂತ. ದರೋಡೆಗೆ ಬಳಸಿದ್ದ ಕಾರ್ನ ಮೂಲ ಮಾಲೀಕನ ಪತ್ತೆಯನ್ನು ಹಚ್ಚಿದ್ರು. ಯಾವುದೋ ಕಾರು, ಯಾರಾದರೂ ಓನರ್ ಅಂತ. ನಕಲಿ ನಂಬರ್ ಇದ್ದರೂ ಕೂಡ ಮೂಲ ಮಾಲೀಕನ ವಿಳಾಸವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾರೆ. ಕಾರು ಮಾಲೀಕ ಮುಂಬೈ ನಿವಾಸಿಯ ವಿಳಾಸವನ್ನು ಪತ್ತೆ ಮಾಡ್ತಾರೆ ಪೊಲೀಸರು. ಆ ಆಧಾರದಲ್ಲೇ ಮುಂಬೈ ಪೊಲೀಸರಿಂದ ಪತ್ತೆಗೆ ಸಹಕಾರ ಕೂಡ ಸಿಗುತ್ತೆ. ಆ 3 ಜನರನ್ನು ಬಂಧಿಸೋದ್ರಲ್ಲಿ ಸಫಲರಾಗ್ತಾರೆ. ಮುಂಬೈನಿಂದ ತಮಿಳುನಾಡಿನ ಮಾಹಿತಿಯನ್ನು ಪಡಿತಾರೆ ಪೊಲೀಸರು. ನೋಡಿ, ಇದೆಲ್ಲವೂ ಕೂಡ 3 ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲಸ. ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಕಾರ್ ಇರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತೆ. ಅಂದರೆ ಅವರು ಕೇರಳ ಹೋಗಿ ಕೇರಳದಿಂದ ತಮಿಳುನಾಡು ಹೋಗಿರ್ತಾರೆ. ಕಾರು ಜೊತೆ ಕಿಂಗ್ ಪಿನ್ ಮುರುಗುಂಡಿ ಇರ್ತಕ್ಕಂಥ ವಿಳಾಸ ಕೂಡ ಪತ್ತೆ ಆಗಿಬಿಡುತ್ತೆ. ಅಲ್ಲಿಗೆ ಇವರು ಕನ್ಫರ್ಮ್ ಆಗುತ್ತೆ. ಈತನ ಹಿಸ್ಟ್ರಿನೇ ಕರಾಳವಾದ ಒಂದು ದೊಡ್ಡ ಅಧ್ಯಾಯ. ಬಳಿಕ 3ರನ್ನು ಬಂಧಿಸಿದ್ದಾರೆ ಮಂಗಳೂರು ಪೊಲೀಸರ ತಂಡ ಅಂತಕ್ಕಂಥದ್ದು ಇದು ಗೊತ್ತಾಗಿರೋದು. ನಾವು ಸಾಮಾನ್ಯವಾಗಿ ಅಯ್ಯೋ ಇಷ್ಟು ದಿನ ಆದರೂ ಸಿಗಲಿಲ್ಲ ಅಂತಿರ್ತೀವಿ. ಬಟ್ ಪೊಲೀಸರು ಸುಮ್ಮನೆ ಕೂತಿರಲ್ಲ. ಆ ರೀತಿ ಸಿಗಲಿಲ್ಲ ಅಂದ್ಕೊಂಡು ಕೈ ಕಟ್ಕೊಂಡು ಕೂತಿರಲ್ಲ. ಎಲ್ಲ ರೀತಿಯ ಪ್ರಯತ್ನ ಪಟ್ಟು ಕೊನೆಗೆ ಈ 3 ಜನರನ್ನು ಬಂಧಿಸಿದ್ದಾರೆ. ಇನ್ನು ಈ ರಣರೋಚಕ ಭೇಟಿಯಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗುತ್ತೆ. ಬ್ಯಾಂಕ್ನಲ್ಲಿ ಕೋಟಿ ಚಿನ್ನಾಭರಣದ ಮಾಹಿತಿ ಇದ್ದವರಿಂದಲೇ ಸಹಕಾರ ಸಿಕ್ಕಿರೋದು ಎಂಥವರಿಗೂ ಕೂಡ ಅನುಮಾನ ಇದ್ದಿದೆ ಈ ಪ್ರಕರಣ ನೋಡಿದವರಿಗೆ. ಸೊ ಪೊಲೀಸರು ಕೂಡ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ನ ದರೋಡೆಗೆ ಟೈಮ್ ನಿಗದಿಯನ್ನು ಪಡಿಸಿದ್ದೇ ಆ ಸ್ಥಳೀಯ ವ್ಯಕ್ತಿ. ಆ ಏರಿಯಾ ಅಷ್ಟು ಸಮಯಕ್ಕೆ ಹೆಂಗಿರುತ್ತೆ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ನೋದು ಇಲ್ಲಿ ಗೊತ್ತಾಗಿದೆ. ಬ್ಯಾಂಕ್ನ ಸುತ್ತಮುತ್ತ ಮುಸ್ಲಿಮರು ಹೆಚ್ಚಾಗಿರೋದ್ರಿಂದ ದರೋಡೆಗೆ ತೊಡಕಾಗುತ್ತೆ ಅನ್ನುವಂಥ ಒಂದು ಹಿಂದೆಜ್ಜೆನ ಇಡಬೇಕು ಅಂತ ಪ್ರಯತ್ನಗಳನ್ನು ಪಡ್ತಾ ಇದ್ರಂತೆ. ಬಟ್ ಆ ಸ್ಥಳೀಯ ವ್ಯಕ್ತಿ ಯಾವ ಟೈಮಿಗೆ ಬಂದರೆ ಗೋಲ್ಡನ್ ಮಿನಿಟ್ಸ್ ಆಗುತ್ತೆ ಅನ್ನೋದನ್ನ ಹೇಳಿದಂತೆ. ಶುಕ್ರವಾರದ ಮಧ್ಯಾಹ್ನ ನಮಾಜ್ ಟೈಮನ್ನು ಆ ಸ್ಥಳೀಯ ವ್ಯಕ್ತಿನೇ ಸೂಚಿಸಿದ್ದು ಇವರಿಗೆ. ಯಾಕಂದರೆ ಎಲ್ಲಿದ್ದಾರವಿ, ಎಲ್ಲಿ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್, ಅದೇನು ತುಂಬ ಪಾಪ್ಯುಲರ್ ಬ್ಯಾಂಕ್ ಅಲ್ಲ. 3 ಮಹಿಳಾ ಸಿಬ್ಬಂದಿ ಇದ್ದಂತಹ ಟೈಮ್ನಲ್ಲೇ ಬರೋದು. ಓರ್ವ ಮಾತ್ರ ಅಲ್ಲ, ಮತ್ತಷ್ಟು ಸ್ಥಳೀಯರು ಕೂಡ ದರೋಡೆಗೆ ಸಹಕಾರ ಕೊಟ್ಟಿರೋದು ಬೆಳಕಿಗೆ ಬರ್ತಾ ಇದೆ. ಬ್ಯಾಂಕ್ ದರೋಡೆಗೆ ಸಹಕಾರದ ಜೊತೆಗೆ ಪರಾರಿ ಆಗೋದಕ್ಕೂ ಕೂಡ ರೂಟ್ ಮ್ಯಾಪ್ ಅನ್ನ ಹಾಕಿ ಕೊಟ್ಟಿದ್ದೆ ಸ್ಥಳೀಯರು ಅನ್ನೋದು ಗೊತ್ತಾಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕ್ಪಾಲ್. 3 ಜನರನ್ನ ಹೆಡೆಮುರಿ ಕಟ್ಟಿದ್ರು ಸರಿ, ಇನ್ನಿಬ್ಬರದ್ದು ಕತೆ ಏನು? ಇನ್ನಿಬ್ಬರನ್ನ ಟ್ರೇಸ್ ಔಟ್ ಮಾಡೋದ್ರಲ್ಲಿ ಎಷ್ಟು ಹತ್ರದಲ್ಲಿದ್ದಾರೆ ಮತ್ತು ಆ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ಏನೇನು ಮಾಹಿತಿ ಇದೆ? ಸ್ಥಳೀಯ ವ್ಯಕ್ತಿಗಳ, ಬ್ಯಾಂಕ್ ಸಿಬ್ಬಂದಿಗಳ, ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ಬಿಕಾಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಬ್ಯಾಂಕ್ಸು ಇದ್ವು. ಕಡಿಮೆ ಪಾಪ್ಯುಲಾರಿಟಿ ಇರುವಂತಹ ಬ್ಯಾಂಕ್ನೇ ಟಾರ್ಗೆಟ್ ಮಾಡಿದ್ರು ಅಂದರೆ ಬ್ಯಾಂಕ್ನ ಬಗ್ಗೆ ಇಂಚಿಂಚು ಮಾಹಿತಿ ಇದ್ದವ್ರು ಮಾಹಿತಿ ಕೊಟ್ಟಿದ್ರಿಂದಲೇ ಆಗಿದ್ದು ಅನ್ನೋದು ಎಂಥವರು ಹೇಳ್ಬಿಡ್ಬೋದು. ಸೊ ಏನೇನು ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಈಗ ಕೇವಲ 3 ಮಂದಿಯನ್ನು ಮಾತ್ರ ಬಂಧಿಸಿರೋದಲ್ಲ, ಇನ್ನಿಬ್ಬರ ಬಗ್ಗೆನೂ ಸ್ಪಷ್ಟವಾದಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಇದರ ತನಿಖೆ ಆಗಿರುವಂಥದ್ದೇ ಒಂದು ರಣರೋಚಕ ಸೀನ್ ಆಗಿರುವಂಥದ್ದು. ಅಂದರೆ ಅವತ್ತು ಯಾವಾಗ ದರೋಡೆ ಆಯಿತು, ದರೋಡೆ ಆದ ಸಂದರ್ಭದಲ್ಲಿ ಆರೋಪಿಗಳು ಇನ್ನೇನು ಸಿಗೋದೇ ಇಲ್ಲ, ಅವರು ಕೇರಳಕ್ಕೆ ಹೋಗಿದ್ದಾರೆ, ಅಲ್ಲಿಂದ ತಮಿಳುನಾಡಿಗೆ ಹೋಗಿದ್ದಾರೆ, ಈ ರೀತಿಯಾದಂಥ ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಪೊಲೀಸರು ಆ ಕ್ಷಣದಿಂದಲೇ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಲೋಕಲ್ ಆಗಿರುವಂಥ ಎಲ್ಲ ಫೋನ್ಗಳ CDRನ್ನು ತೆಗೆದಿದ್ದಾರೆ. ಅದರಲ್ಲಿ ದರೋಡೆಕೋರರು ಮುಂಬೈಗೆ ಕರೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗುತ್ತೆ. ಆಮೇಲೆ ಅದರ ಟವರ್ ಲೊಕೇಶನ್ ನೋಡಿದಾಗ ಅದು ಕೇರಳದಲ್ಲಿ ಇದೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಒಂದು ತಂಡ ಅಲ್ಲಿಗೆ ಹೋಗುತ್ತೆ. ಇಷ್ಟಕ್ಕೆ ಪೊಲೀಸರು ಸುಮ್ಮನಾಗಿರಲಿಲ್ಲ. ಯಾವಾಗ ತಲಪಾಡಿ ಟೋಲ್ ಗೇಟಲ್ಲಿ ಒಂದು ಪಿಯೇಟ್ ಕಾರ್ ಸಿಗುತ್ತಾ, ಆ ಪಿಯೇಟ್ ಕಾರ್ನ ನಂಬರ್ ಫೇಕ್ ಆಗಿದ್ದು, ಅದರ RC ನಂಬರನ್ನು ಕಲೆಕ್ಟ್ ಮಾಡಿ
ಚಾಸಿಸ್ ನಂಬರನ್ನು ಕಲೆಕ್ಟ್ ಮಾಡಿ ಚಾಸಿಸ್ ನಂಬರ್ನ ಮೂಲಕನೇ ಅದರ ಮೂಲ ಓನರ್ ಯಾರಿದ್ದಾರೆ ಅವನನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಬಳಿಕ ಆತನನ್ನು ಅಲ್ಲಿ ಟ್ರೇಸ್ ಮಾಡ್ತಾರೆ. ಅವನ ಮೂಲಕ ಈ ಆರೋಪಿಗಳು ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ತಮಿಳುನಾಡಿಗೆ ತೆರಳಿದ್ದಾರೆ. ಅಲ್ಲಿಂದ ಈ 3 ಆರೋಪಿಗಳನ್ನು ಅಲ್ಲಿ ಪೊಲೀಸರು ಟ್ರ್ಯಾಪ್ ಮಾಡ್ತಾರೆ. ಆ ಬಳಿಕ ಈಗ ಇನ್ನಿಬ್ಬರು ಎಲ್ಲಿದ್ದಾರೆ ಅನ್ನುವಂಥದ್ದು ಉತ್ತರ ಭಾರತಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆರೋಪಿಗಳು ಕೊಟ್ಟಿದ್ದಾರೆ. ಅವರ ಫಾಲೋ ಮಾಡ್ತಾ ಇರುವಂಥದ್ದು ಈಗ ಮುಂದುವರೆದಿದೆ. ಅದರ ಜೊತೆಗೆ ಇದರಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ ಅನ್ನುವಂಥ ಸ್ಫೋಟಕ ಮಾಹಿತಿಯು ಸಹ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಪಾಲ್.